ಹಲೋ ಮೈ ವ್ಯೂವರ್ಸ್, ಎಲ್ಲರೂ ಹೋಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗಂತೂ ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ನಾನು ವರ್ಷ ಸೇಮ್ ಕೂರಿಸಿ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಈ ಸಲ ಸ್ವಲ್ಪ ಚೇಂಜ್ ಆಗಿ ಬರೀ ಮುಖವಾಡ ಇಟ್ಟು ಪೂಜೆ ಮಾಡೋದಕ್ಕಿಂತ ಮುಖವಾಡಕ್ಕೆ ಯಾವ ರೀತಿ ಮೇಕಪ್ ಮಾಡಿ ರೆಡಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಯಾವ ಥರ ಚೆನ್ನಾಗಿರುತ್ತಾ ಇಲ್ವಂತ ನನಗೂ ಗೊತ್ತಿಲ್ಲ. ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಫಸ್ಟ್ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಸೊ ಜ್ಯುವೆಲ್ರಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈ ಥರ ಮೇಕಪ್ ರೆಡಿ ಇದೆ. ಇಲ್ಲಿ ಕಿರೀಟ ಮತ್ತು ಬಿಂದಿ ಎಲ್ಲ ರೆಡಿ ಮಾಡಿದ್ದೀನಿ. ಈ ವರ್ಷ ಈ ಥರ ಮೇಕಪ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ರೆಡಿ ಮಾಡಿದ್ದೀನಿ. ಯಾವ ಥರ ಇದೆ ಮೇಕಪ್, ಎಷ್ಟು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಇದೆಲ್ಲ ಮಾಡೋಕ್ಕೆ ನಾನು ಒಬ್ಬಳೇ ಇಲ್ಲ, ನನ್ನ ಮಗಳು ಕೂಡ ಕಾರಣ ಅಂತ ಹೇಳ್ಬೋದು. ಕೆಲವೊಂದು ಐಲೈನರ್ ಎಲ್ಲ ಐಲೈನರ್ ಎಲ್ಲ ಅವಳು ಕೂಡ ಹಾಕಿದ್ದಾಳೆ. ಸೊ ಓಕೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಫಸ್ಟ್ ಟೈಮ್ ಈ ಥರ ಮೇಕಪ್ ಮಾಡಿ ಈ ಥರ ಸಿಲ್ವರಿ ಮಾಡಿದ್ದು. ಗೊತ್ತಿಲ್ಲ ಯಾವ ಥರ ಇದೆ ಏನು ಅಂತ. ಒಟ್ಟಿನಲ್ಲಿ ಏನೇ ಮಾಡಿದ್ರು ನಮ್ಮ ಖುಷಿಗೋಸ್ಕರ ಮಾಡಬೇಕಲ್ವಾ. ಸೊ ಆ ಥರ ಹೇಳ್ಬಿಟ್ಟು ಬನ್ನಿ ಈ ಮೇಕಪ್ನ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೇನೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಯಾವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಓಪನ್ನಲ್ಲೇ ಇಟ್ಟಿರ್ತೀನಿ. ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ನಾನು ಫೇಸ್ಗೆ ಮೇಕಪ್ ಮಾಡ್ತಾಯಿದ್ದೀನಿ. ಫ್ಯಾಬ್ರಿಕ್ ಕಲರ್ ಇರುತ್ತಲ್ಲ, ಫ್ಯಾಬ್ರಿಕ್ ಕಲರಲ್ಲಿ ನನ್ನ ಹತ್ರ ಕಲರ್ಸು ಸ್ಕಿನ್ ಕಲರ್ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ಟೆಸ್ಟ್ ಮಾಡಿಬಿಟ್ಟು ನಾನು ಇದನ್ನು ಕ್ರೀಮ್ ಕಲರ್ನ ರೆಡಿ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇವಾಗ ಕಿವಿಗೆ ಅಪ್ಲೈ ಮಾಡಿದ್ದೀನಿ. ಸೊ ಈ ಫೇಸಿಗೆ ಫಸ್ಟು ಟ್ರೈ ಮಾಡಿದೆ ಬರುತ್ತಾ ನೀಟಾಗಿ ಏನು ಅಂತ. ಪ್ಯಾಚ್ ಎಲ್ಲ ಏನೂ ಕಾಣಿಸ್ತಾ ಇಲ್ಲ. ನೀಟಾಗಿ ಬಂದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಕಿವಿಗೆ ಅಪ್ಲೈ ಮಾಡ್ತೀನಿ. ಸ್ವಲ್ಪ ನೀಟಾಗಿ ಪ್ಯಾಚ್ ಇಲ್ದಂಗೆ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡೋಣ. ನೆಕ್ಕಿಗೆ ಎಲ್ಲ ಪೂರ ಆಗಿದೆ. ಓಕೆ, ಈಗ ಪೂರ ರೆಡಿ ಆಯಿತು. ಸ್ವಲ್ಪ ಏನಾದರೂ ಲೈಟಾಗಿ ಈ ಥರ ಎಲ್ಲ ಆಗಿದ್ರೆ ತೆಗೆದುಬಿಡೋಣ ಕಾಟನಲ್ಲಿ. ಇಲ್ಲಿ ಸ್ವಲ್ಪ ಹೇರ್ ಕಾಣಿಸ್ತಾ ಇದ್ದಲ್ವ, ಈ ಹೇರ್ದು ಕೂಡ ತೆಗಿತಾ ಇದ್ದೀನಿ. ಸ್ವಲ್ಪ ಡ್ರೈ ಆದಮೇಲೆ ಮೇಕಪ್ನ ಮಾಡೋಣ. ಈಗ ನಾನು ಐಬ್ರೋ ಹಾಕ್ತಾಯಿದ್ದೀನಿ. ನಾನಿಲ್ಲಿ ನೈಲ್ ಪಾಲಿಶ್ ತೊಗೊಂಡಿದ್ದೀನಿ. ನೀವು ಐಲೈನರ್ ಇದ್ದರೆ ಐಲೈನರ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಇನ್ನೊಂದು ಕೂಟು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಬಟ್ ಇಡ್ತಾ ಇಲ್ಲ, ಯಾಕೆಂದರೆ ನನ್ನ ಹತ್ರ ಸ್ಟಿಕ್ಕರ್ ಇದೆ, ಆದ್ದರಿಂದ ಅಲ್ಲಿ ಇಡ್ತಾ ಇಲ್ಲ. ಸೊ ಇದಾಯಿತು. ಈಗ ಇದು ಸ್ವಲ್ಪ ಡ್ರೈ ಆಗಲಿ, ಇನ್ನೂ ಒಂದು ಲೈನ್ ಐಲೈನರ್ ಹಾಕೋಣ. ಅದು ಫ್ಯಾಬ್ರಿಕ್ಕು ಸ್ವಲ್ಪ ಡ್ರೈ ಆಗಬೇಕಾಗಿತ್ತಲ್ವ, ಅಷ್ಟರಲ್ಲಿ ನಾನು ಜ್ಯುವೆಲ್ರಿ ಎಲ್ಲ ಪ್ರತಿ ವರ್ಷ ನಾನು ಕ್ಲೇಯಲ್ಲೇ ಮಾಡಿಬಿಡಿವೆ. ಈ ವರ್ಷ ಖಾಲಿ ಆಗಿಬಿಟ್ಟಿರೋದ್ರಿಂದ ನಾನೀಗ ಡಬಲ್ ಗಮ್ ಟೇಪಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಪರೆಂಟ್ ಡಬಲ್ ಗಮ್ ಟೇಪ್ ಇತ್ತು, ಅದನ್ನು ಯೂಸ್ ಮಾಡಿಬಿಟ್ಟು ನಾನು ನೀಟಾಗಿ ಎಲ್ಲ ಕಡೆ ಪೇಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಇರೋ ಜ್ಯುವೆಲ್ರಿಲಿ ಇಷ್ಟು ಜ್ಯುವೆಲ್ರಿ ಇತ್ತು. ಈಗ ನಾನು ಮಾಮೂಲಿ ಕಿರೀಟಾಗಿ ಒಂದು ಹಾಕ್ತೀವಲ್ವ ನಾಮ ಥರ ಅದಿದೆ, ಅದು ಹಾಕ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ವರ್ಷ ನಾನು ಮೇಕಪ್ ಮಾಡ್ತಿರ್ಲಿಲ್ಲ. ಮಾಮೂಲಿ ಏನಿದೆ ಆ ಸಿಲ್ವರ್ ಇದರಲ್ಲಿ ಅದು ಮಾತ್ರ ಓನ್ಲಿ ಜ್ಯುವೆಲ್ರಿ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಈ ವರ್ಷ ಫಾರ್ ಚೇಂಜ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮೇಕಪ್ ಕೂಡ ಮಾಡಿದ್ದೀನಿ. ಐಬ್ರೋ ಅದೆಲ್ಲ ಮಾಡಿದ್ದೀನಿ. ಹೇಗೆ ಕಾಣುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಹತ್ರ ಐಲೈನರ್ ಇಲ್ಲದೆ ಇರೋ ಕಾರಣ ನನ್ನ ಹತ್ರ ಪೆನ್ಸಿಲ್ ಇತ್ತು, ಈ ಥರ ಲಿಕ್ವಿಡ್ಡೇನೆ, ಅದರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. ನಾನು ಮಾಡಬೇಕಾ ನನ್ನ ಮಗಳು ಕೂಡ ಬಂದಳು ನಾನು ಮಾಡ್ತೀನಿ ಅಂದ್ಬಿಟ್ಟು. ಸೊ ಸ್ವಲ್ಪ ಲೈಟಾಗಿ ಸ್ವಲ್ಪ ಚೇಂಜ್ ಆಯಿತು. 5 ಮತ್ತೆ ಇದು ಮಾಡೋಕ್ಕೋದ್ರೆ ಸುಮ್ಮನೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನ ಹಾಗೆ ಬಿಟ್ಟೆ. ಸರಿ ಅಂದ್ಬಿಟ್ಟು ಈಗ ಕಿರೀಟ ಇಡ್ತಾಯಿದ್ದೀನಿ.
ಫೈನಲಿ ಈಗ ಎಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವರಲಕ್ಷ್ಮಿ ಹಬ್ಬ ಜೋರಾಗಿ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.